ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸುಜಾತಾ ಭಟ್ ಯೂ ಟರ್ನ್ ಹೊಡೆದಿದ್ದಾರೆ. ಕೇಸ್ ವಾಪಸ್ ಪಡೆಯುವುದಾಗಿ ಸುಜಾತಾ ಭಟ್ ಘೋಷಣೆ. ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಸುಜಾತಾ ಭಟ್ ಭಿನ್ನ ರಾಗ. ಧರ್ಮಸ್ಥಳ ಕೇಸಿಗೆ ಇದು ಹೊಸ ತಿರುವು. ಸುಜಾತಾ ಭಟ್ ಯಾರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕೇಸ್ ವಾಪಸ್ ಪಡೆಯುವುದಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಎಸ್ಐಟಿ ನೋಟಿಸ್ ಬೆನ್ನಲ್ಲೇ ಸುಜಾತಾ ಭಟ್ ಭಿನ್ನ ರಾಗ ಕೇಳಿದ್ರ. ಪ್ರಕರಣದ ವಿವರ ನೀಡುವಂತೆ ನೋಟಿಸ್ ನೀಡಿದ್ದ ಎಸ್ಐಟಿ. ಹಾಗಾಗಿ ಎಸ್ಐಟಿ ನೋಟಿಸ್ಗೆ ಉತ್ತರ ಕೊಡದ ಸುಜಾತಾ ಭಟ್ ಅನ್ನೋ ವಯೋವೃದ್ಧೆ ಅವರದ್ದೇ ಎನ್ನಲಾದ ಆಡಿಯೋ ಹರಿಬಿಟ್ಟ ಕೇಸ್ ವಾಪಸ್ ಘೋಷಣೆ ಅವರದ್ದೇ ಎಂದು ಹೇಳಲಾಗ್ತಾ ಇದೆ. ಬಟ್ ಆದರೆ ಇದು ಸುಜಾತಾ ಭಟ್ ಅವರ ಆಡಿಯೋನ ಅನ್ನೋ ಅನುಮಾನಗಳು ವ್ಯಕ್ತವಾಗಿದೆ. ಧರ್ಮಸ್ಥಳ ಕೇಸಿಗೆ ಬಿಗ್ ಟ್ವಿಸ್ಟ್. ಸುಜಾತಾ ಭಟ್ ಯೂ ಟರ್ನ್ ಹೊಡೆದಿದ್ದಾರೆ. 2002ರಲ್ಲಿ ನನ್ನ ಮಗಳು ಎನ್ನಲಾದ ಅನನ್ಯ ಭಟ್ ಎನ್ನುವಂತ ಹೆಣ್ಣು ಮಗಳು ಕಾಣೆಯಾಗಿದ್ದಾಳೆ. ಆಕೆಯನ್ನ ಹುಡುಕಿ ಕೊಡಿ. ಒಂದೋ ಜೀವಂತವಾಗಿದ್ದರೆ ನನ್ನ ಹತ್ರಕ್ಕೆ ಬಿಡಿ, ಅಥವಾ ಆಕೆ ಜೀವ ಕಳ್ಕೊಂಡಿದ್ರೆ ಆಕೆಯ ಅಸ್ಥಿಯನ್ನ ನನ್ನ ಕೈಗೆ ಕೊಟ್ಟು ಬಿಡಿ. ಬ್ರಾಹ್ಮಣ ಸಂಪ್ರದಾಯದಂತೆ ಆಕೆಗೆ ವಿಧಿವಿಧಾನ ಮಾಡಬೇಕು ಅಂತ ಹೇಳಿ ಹೆತ್ತ ಕರಳು ಹೆತ್ತ ತಾಯಿ ಕೇಳಿಕೊಂಡಿದ್ದು ಆ ದಿನ ಹಾಗೆ. ಆದ್ರೆ ಈಗ ಅದಾದ ನಂತರ ಆಕೆ ಹೇಳಲಾಗ್ತಾ ಇರುವಂತಹ ಅನನ್ಯ ಭಟ್ ಎನ್ನುವಂತಹ ಹೆಣ್ಣು ಮಗಳಿಗೆ ಸುಜಾತಾ ಭಟ್ ತನ್ನ ಗರ್ಭ ಅವಕಾಶ ಕೊಟ್ಟಿರಲಿಲ್ಲ. ಆಕೆಯ ಮಗಳೇ ಅಲ್ಲ ಅನ್ನೋ ತರಹದ ಅನುಮಾನಗಳು ಹುಡುಕೋತು. ಸಾಕಷ್ಟು ಆರೋಪಗಳು ಕೇಳಬಂತು. ಆಕೆ ಹೇಳ್ತಾ ಇರುವಂತಹ ಒಂದೊಂದು ಹೇಳಿಕೆಗಳು ಕೂಡ ಸತ್ಯಕ್ಕೆ ತೀರಾ ಹತ್ತಿರವಾದದ್ದಲ್ಲ ಅನ್ನೋ ಅನುಮಾನಗಳು ಆರೋಪಗಳು ಕೇಳಬಂತು. ಆದ್ರೆ ಈಗ ಸುಜಾತಾ ಭಟ್ ಯಾವಾಗ ಎಸ್ಐಟಿ ಅವರು ಸುಜಾತಾ ಭಟ್ಗೆ ಒಂದು ನೋಟಿಸನ್ನು ಕಳುಹಿಸಿಕೊಡ್ತಾರೋ ಅದಾದ ನಂತರ ಸುಜಾತಾ ಭಟ್ ಯೂ ಟರ್ನ್ ಹೊಡೆದಿದ್ದಾರೆ ಅನ್ನುವಂಥ ಅನುಮಾನ. ಇದು ಆರೋಪ ಅಷ್ಟೇ, ಇದು ದೃಢವಾಗಿಲ್ಲ. ಬಟ್ ಅವರದ್ದೇ ಎನ್ನುವಂತಹ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಆಕೆ ಕೇಸನ್ನು ವಾಪಸ್ ಪಡ್ಕೋತೀನಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಆದರೆ ಆ ಆಡಿಯೋದ ಬಗ್ಗೆಯೂ ಕೂಡ ಒಂದಷ್ಟು ಅನುಮಾನಗಳು ಹುಟ್ಕೊಂಡಿದೆ. ಇದು ಸುಜಾತಾ ಭಟ್ ಅವರ ಆಡಿಯೋ ಅಲ್ಲ ಎನ್ನುವಂಥ ಒಂದಷ್ಟು ವಿಚಾರಗಳು ಬಯಲಾಗ್ತಾ ಇರುವಂತಹದ್ದು. ಆದರೆ ಇದು ಸುಜಾತಾ ಭಟ್ ಅವರದ್ದೇನಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಒಂದಷ್ಟು ಪರಿಶೀಲನೆಗಳ ಅಗತ್ಯತೆಗಳಿರ್ತವೆ. ಸೊ ಸುಜಾತಾ ಭಟ್ ಅವರದ್ದೇ ಎನ್ನಲಾದ ಆಡಿಯೋದ ಸತ್ಯಾಸತ್ಯತೆಗಳು ಏನು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.